ಬಂಧುಗಳೇ, ಪ್ರಪ್ರಥಮವಾಗಿ ಸನ್ಮಾನ್ಯ ಶ್ರೀ ಗುರುದೇವ್ ನಿಂಗನಗೌಡ ಪಾಟೀಲ್ ರವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗುರುದೇವ್ ನಿಂಗನಗೌಡ ಪಾಟೀಲ್ ರವರು ದಂಪತಿ ಸಮೇತರಾಗಿ ಇವತ್ತು ಈ ಭಾಗದಲ್ಲಿ ಒಂದು ಭವ್ಯ ಕಲ್ಯಾಣ ಮಂಟಪ ನಿರ್ಮಾಣ ಆಗಬೇಕು, ಈ ಭಾಗದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವ ಇಚ್ಛೆಯಿಂದ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಮಂಗಳ ಭವನ ನಿರ್ಮಾಣ ಮಾಡಿ, ಈ ಮಂಗಳ ಭವನಕ್ಕೆ ಈ ಮಂಟಪಕ್ಕೆ ಒಬ್ಬ ರೈತ ನಾಯಕ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಹೆಸರಿನಲ್ಲೇ ಮಂಟಪ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಇಟ್ಟು ಇವತ್ತು ಭೋಜನಾಲಯನ್ನು ಕೂಡ ನಮ್ಮ ತಾಯಿಯವರ ಇರ್ತಕ್ಕಂಥ ಮೈತ್ರಾದೇವಿಯವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ನಮ್ಮ ನಿಂಗನಗೌಡ ಪಾಟೀಲ್ ರವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ, ಅವರ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಒಳ್ಳೆ ದಿನಗಳು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ನಿಂಗನಗೌಡ ಪಾಟೀಲ್ ರವರಿಗೆ ದಂಪತಿಯವರಿಗೆ ಒಂದು ಶುಭ ಒಳ್ಳೇದಾಗಲಿ ಅಂತೇಳಿ ಸಂದರ್ಭವನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ವೇದಿಕೆ ಮೇಲೆ ಅನೇಕ ಪರಮ ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಇವತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ಬಹಳ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ, ಸನ್ಮಾನ್ಯ BS ಯಡಿಯೂರಪ್ಪನವರು ಒಬ್ಬ ಅಪ್ರತಿಮ ಹೋರಾಟಗಾರರು. ತಮ್ಮ ಜೀವನದ ಉದ್ದಕ್ಕೂ ಸಹ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರು, ಕೃಷಿಕರ ಪರವಾಗಿ ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ರು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತಂದು ಪರಿಶ್ರಮದಿಂದ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರು ಹೊಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಭೋಜನಾಲಯವನ್ನ ನಮ್ಮ ತಾಯಿ ಹೆಸರು ಮೈತ್ರಾದೇವಿನಲ್ಲಿ ಮಾಡಿದ್ದಾರೆ. ನಾವು ವಿಶೇಷವಾಗಿ ನಮ್ಮ ದೇಶದಲ್ಲಿ ಇವತ್ತು ಭಾರತೀಯರು ವಿಶೇಷವಾಗಿ ನಾವು ಭೂಮಿಯನ್ನು ಕೂಡ ತಾಯಿಯ ಸ್ವರೂಪಿ ಅಂತೇಳಿ ನಾವು ಆರಾಧನೆ ಮಾಡ್ತೇವೆ. ಭೂತಾಯಿ ಅಂತೇಳಿ ನಾವು ಕರೀತೇವೆ. ಪ್ರಕೃತಿಯನ್ನು ಕೂಡ ನಾವು ತಾಯಿಯನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವತ್ತು ಜಲ, ಆ ಜಲವನ್ನ ಗಂಗೆಗೆ ಹೋಲಿಸಿ ಆ ಗಂಗೆಯನ್ನು ಕೂಡ ನಾವು ತಾಯಿಯ ಸ್ವರೂಪಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅಂದ್ರೆ ಎಲ್ಲದರಲ್ಲೂ ಸಹ ಎಲ್ಲ ನೆಲ, ಜಲ, ಅಗ್ನಿ, ವಾಯು ಎಲ್ಲವನ್ನೂ ಕೂಡ ಒಂದು ತಾಯಿ ಸ್ವರೂಪದಲ್ಲಿ ನೋಡ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮದು ಅನ್ನೋದನ್ನ ಸಂದರ್ಭ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ.